ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕರ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದರಗೆರೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಧುರಮ್ಮ ದೇವಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ಮಧುರಮ್ಮ ದೇವಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಅಂಗವಾಗಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಪ್ರಧಾನ ಹೋಮ, ವಿಮಾನ ಗೋಪುರ, ಕುಂಭಾಭಿಷೇಕ, ಪ್ರಾಣ ಪ್ರತಿಷ್ಠಾಪನೆ, ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು, ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಬಿದರಗೆರೆ ಗ್ರಾಮದ ಹಿರಿಯ ಮುಖಂಡರು, ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು. ಗ್ರಾಮಸ್ಥರಲ್ಲಿ ಮನವಿ, ವೇದಿಕೆ ಮುಂಭಾಗಕ್ಕೆ ನಮ್ಮ ಚೌಟ್ರಿ ಲೊಕೇಶನ್ ಯಾವ್ದು? ಲೋಕಾರ್ಪಣೆ ಕಾರ್ಯಕ್ರಮ ಅವರು ಶಿವ ಪಾರ್ವತಿ ಕೆಲಸ ಏನು ಆಗಬೇಕು ಹೇಳಿದ್ರೆ ದುಷ್ಟರನ್ನು ನಿಗ್ರಹ ಮಾಡಿ ಅವರು ಯಾರನ್ನು ಯಾವುದೇ ದೇವರ ಹತ್ರ ಒಂದು ವ್ಯಕ್ತಿತ್ವ. ಹಾಗಾಗಿ ನಾವು ಮಧುರಮ್ಮನ್ನು ನೋಡಿ ನಾವು ಏನನ್ನು ನಿಗ್ರಹ ಮಾಡಿಕೊಳ್ಬೇಕು, ನಮ್ಮೊಳಗಿರುವಂತಹ ದುರ್ಗುಣಗಳನ್ನ, ದುಷ್ಟ ಭಾವನೆಗಳನ್ನ ನಾವು ನಿಗ್ರಹ ಮಾಡಿಕೊಂಡು ದೇವಿ ಹತ್ರ ಹೋದ ದೇವಿ ಬಹಳ ಬೇಗ ಹೋಗಿದೆ. ಮಧುರಮ್ಮ ದೇವರು ಬಹಳ ಸಂತೋಷ. ಈ ಭಾಗದಲ್ಲಿ ನೀವೆಲ್ಲ ಏನೇ ಮಾಡಿದ್ರು ಕೂಡ ತುಂಬಾ ಉತ್ಸಾಹದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ದೇವತಾ ಕಾರ್ಯಗಳನ್ನು ಮಾಡೋದನ್ನ ಎಲ್ಲ ಕೂಡ ಅನುಷ್ಠಾನವಾಗಿ ರೂಢಿಸ್ಕೊಂಡು ಬಂದಿದ್ದೀರಾ. ನಮ್ಮ ಭಾರತೀಯ ಪರಂಪರೆ, ಸಂಸ್ಕೃತಿ, ಇತಿಹಾಸ ಇವೆಲ್ಲವೂ ನಿಂತಿರುತ್ತಲೇ ನಮ್ಮ ಈ ರೀತಿಯ ನಂಬಿಕೆಗಳ ಆಧಾರ. ನಂಬಿಕೆ ಇಟ್ಟವರಿಲ್ಲವೋ, ನಾವೆಲ್ಲ ಭಗವಂತನನ್ನು ನಂಬಿ ಭಗವಂತನ ಮೇಲೆ ಭಾರ ಆಗಿ ಬದುಕುವಂತ ಜನ. ಹಾಗಾಗಿ ಈ ರಾಷ್ಟ್ರ ನಂಬಿಕೆಯ ಮೇಲೆ, ಭಕ್ತಿಯ ಮೇಲೆ, ಶ್ರದ್ಧೆಯ ಮೇಲೆ ನಿಂತಿದೆ.
ಹಾಗಾಗಿ ಯಾವ ಕೇಡಿಗಳು ಕೂಡ ನಮಗೆ ಸಾಕೋದಿಲ್ಲ. ನಮ್ಮನ್ನು ಕಾಯಲಿಕ್ಕೆ ಭಗವಂತ ಇದ್ದಾನೆ. ಮದ್ದೂರಮ್ಮ ಮತ್ತು ಈಶ್ವರ ಅಂತ ಹೇಳಿದ್ರೆ ಮಕ್ಕಳ ಕಾರಣ. ಈಗ ಅವನು ಏನೇ ಮಾಡೋದು ಅವನಿಗೆ ಒಳ್ಳೆದೇ ಮಾಡ್ತಾನೆ. ಅವನಿಗೆ ಕೆಟ್ಟದ್ದನ್ನೇ ಮಾಡಿ ಅವನು ಮೊರೆ ಹೋದ್ರೆ ಅವನಿಗೆ ಒಳ್ಳೆದನ್ನೇ ಕರ್ನಾಡ್ತಾನೆ. ಅವನು ಈಶ್ವರ. ಮೆಲ್ಲೂ ಕೂಡ ಪಾರ್ವತಿ ಪರಮೇಶ್ವರರ ಮದ್ದೂರಮ್ಮನ ಕೃಪೆ ಸದಾ ಇರಲಿ ಹಾಗೆ ಅಂತೇಳಿ ಇನ್ನೂ ಉದ್ಘಾಟನಾ ಕಾರ್ಯಕ್ರಮ ನಾನು ಸಂಜೆವರೆಗೂ ಹೋಗ್ಬೇಕಾಗಿದೆ. ಆದ್ರಿಂದ ಹೆಚ್ಚು ಮಾತುಗಳನ್ನು ನಡೆಸೋದಿಲ್ಲ. ಮೆಲ್ಲರಿಗೂ ಆ ಭಗವತಿ ಮದ್ದೂರಮ್ಮ ಎಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನ, ಆರೋಗ್ಯಪೂರ್ಣ ಬದುಕನ್ನ ಸದಾ ಕರುಣಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಆರೈಕೆ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳು, ಅದೇ ರೀತಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳ ಆಗಮನದಿಂದ ಈ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ದೇವಾಲಯದ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಗ್ರಾಮದ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ, ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಒಂದು ಶುಭ ಸಂದರ್ಭದಲ್ಲಿ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪರಮ ಪೂಜೆಗೆ ಒಂದು ಸುಖ ನನ್ನ ಎರಡು ಮಾತು ಮುಗಿಸ್ತೀನಿ.
देवता श्री मधुरम माता की जय। ಜಗದಂಬಿಕೆ ಜಗನ್ಮಾತ ಜಗಜ್ಜನನಿ ಆ ತಾಯಿ ಎಲ್ರೂ ಕಾಪಾಡ್ತಾ ಇರ್ತಕ್ಕಂಥ ಮಧುರಮ್ಮ ದೇವಿ ವಿಷಯ ಆ ತಾಯಿಯ ದೇವಸ್ಥಾನವನ್ನು ಬಹಳ ಸಂಸ್ಕಾರವಂತರು, ಆ ತಾಯಿಯ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಧಾರ್ಮಿಕ ಭಾವನೆ ಉಳ್ಳಂತ ಸಂತೋಷದ ಜನ ತುಂಬಾ ಇದ್ದಾರೆ. ನೀವೆಲ್ಲರೂ ಸೇರಿ ನಾನೀಗ ಅದನ್ನೇ ಆ ಹೇಳ್ತಾ ತಾಯಿಯನ್ನ ಮಹತ್ತರವಾಗಿ ಪೂಜಿಸ್ತಾ ನಂಬಿ ಕೆಟ್ಟವರಿಲ್ಲವೋ ಅಂತ. ನಿಮ್ಮೆಲ್ಲರ ಒಳಿತಿಗಾಗಿ ಜಗತ್ತಿನಲ್ಲಿ ಮಾಡಿ. ಯಾವುದೇ ಈಗ ನೋವು ದುಃಖ ದುಮ್ಮಾನಗಳು ಇಲ್ಲಿ ಬಂದ್ರು ಯಾರ್ಯಾರು ಎಷ್ಟೆಷ್ಟೋ ಆ ತಾಯಿಯನ್ನ ಏನೇ ಏರುಪೇರಾದ್ರೂ ಕೂಡ ಸ್ಮರಣೆ ಮಾಡ್ತೀರಾ, ನಮ್ಮ ರಾಷ್ಟ್ರ ಆ ತಾಯಿಯನ್ನ ಯಾವಾಗಲೂ ಕೂಡ ಸುಭದ್ರವಾಗಿರುತ್ತೆ. ನೀವು ಕಾರಣ ಪೂಜೆ ಮಾಡ್ತೀರಾ. ನಾವು ಅಷ್ಟು ಬೆಳೆಸ್ಕೊಂಡಿರುವಂತ ಆ ತಾಯಿ ನಿಮ್ಮ ಹತ್ರ ಬರ್ತಾಳೆ. ಸಂಸ್ಕೃತಿ, ನಾವು ಭಗವಂತನ ಮೇಲೆ ಇಟ್ಟಿರುವಂತ ಕಷ್ಟಗಳನ್ನೆಲ್ಲ ನಂಬಿಕೆ, ಹೋಗಲಾಡಿಸ್ತಾಳೆ. ಆ ನಂಬಿಕೆ ಏನೇನ್ ಬೇಕು ಇವತ್ತು ನಮ್ಮ ಎಲ್ಲವನ್ನೂ ರಾಷ್ಟ್ರ ಕೊಡ್ತಕ್ಕಂಥವಳಾಗಿದ್ದಾಳೆ. ಜಗತ್ತೇನೇ ಸಮಸ್ಯೆ ನೋವು ನೀವು ದುಃಖ ದುಮ್ಮಾನಗಳನ್ನ ಆ ಎದುರಿಸಿದ್ರು ತಾಯಿಯನ್ನು ಕೂಡ ಯಾವಾಗಲೂ ಅದರ ಹೊರತಾಗಿ ಕೂತಾಗ ನಿಂತಾಗ ಸುಭದ್ರತೆಯಿಂದ ಹೋಗುವಾಗ, ಬರುವಾಗ, ಕೂಡಿರುತ್ತೆ. ಮಲಗುವಾಗ ಅದೆಲ್ಲಕ್ಕೂ ಕಾರಣ ಯಾವಾಗಲೂ ಆ ತಾಯಿನ ನಾವು ಸ್ಮರಣೆ ಭಗವಂತನ ಮಾಡ್ತಾ. ಮೇಲೆ ಇಟ್ಟಿರುವಂತ ನಿಮ್ ನಂಬಿಕೆ, ಕೆಲಸ ನೀವು ಮಾಡೋದಾದ್ರೆ ಈ ನೆಲದ ಸಂಸ್ಕೃತಿ, ಖಂಡಿತ ಅದು ನಾವೆಲ್ಲರೂ ತಾಯಿ ಕೂಡ ಉಳಿಸ್ಕೊಂಡು ಕೂಡ ಹೋಗುವಂತ ಬೆಳೆಸ್ಕೊಂಡು ಒಳ್ಳೇದ್ ಹೋಗುವಂತ ಮಾಡ್ತಾರೆ. ಹೇಗೆ ಪರಂಪರೆಯನ್ನ ಮುಂದುವರಿಸ್ಕೊಂಡು ಹಾಗೆ ಹೋಗ್ಬೇಕು. ಹಾಗೆ ಅಂತ ಹೇಳ್ತಾ ಶ್ರೀಕೃಷ್ಣ ಮತ್ತೊಮ್ಮೆ ನಾನು ನಮ್ಮ ಅತ್ಯಂತ ಬಿದರಗೆರೆಯ ಇಟ್ಕೊಂಡು ಹೇಳಿರ್ತಕ್ಕಂಥದ್ದು ಎಲ್ಲ ಭಕ್ತಾದಿಗಳಿಗೆ ಭಗವಂತ ಒಳಿತನ ಕರುಣಿಸ್ಲಿ ಹಾಗೆ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತೀನಿ. ಬಿದಗೆರೆ ಗ್ರಾಮದಲ್ಲಿ ಮಧುರಮ್ಮ ದೇವಸ್ಥಾನದ ಒತ್ತು ಶಂಕುಸ್ಥಾಪನೆ
ಮತ್ತು ಬಿದಿರಗೆರೆ ಗ್ರಾಮದಲ್ಲಿ ನಡೀತಾ ಇದೆ. ಅದೇ ರೀತಿ ಈ ಗ್ರಾಮದಲ್ಲಿ ಅನೇಕ ಸತಿ ಬಂದಿದ್ದೇನೆ. ಒಂದು ಒಳ್ಳೆಯ ದೇವಸ್ಥಾನ ನಾವು ಉದ್ಘಾಟನೆ ಆಗ್ತಾ ಇದೆ. ಜನರಿಗೆಲ್ಲರಿಗೂ ಕೂಡ ತಾಯಿ ಆಶೀರ್ವಾದ ಸಿಗಲಿ ಅಂತ ನಾನು ಪ್ರಾರ್ಥಿಸುತ್ತಾ, ತಿಮ್ಮರಾಜು ಅವರ ಕೇಳಿದ್ದಾರೆ ಕೆಲವು ವಿಷಯಗಳನ್ನ, ನಾನು ಕೂಡ ಅದನ್ನು ಕೆಲವು ಹೇಳಿದ್ದೀನಿ ಮಾಡಿಕೊಡ್ತೀನಿ ಅಂತ. ಏಪ್ರಿಲಲ್ಲಿ ಬಂದಾಗ ಒಂದು ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳಿದರೆ ಮಾಡಿಕೊಡ್ತೀನಿ. ಬಿದಿರಗೆರೆ ಮದ್ದೂರಮ್ಮ ದೇವಿ ದೇವಾಲಯ ಇದು ಸುಮಾರು 100 ವರ್ಷಗಳ ಕಾಲ ಇತಿಹಾಸ ಇರುವಂಥ ಮದ್ದೂರಮ್ಮ ದೇವಿ. ಇದನ್ನು ಈ ದಿವಸ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾಪನೆ ಗ್ರಾಮಸ್ಥರ ಸಹಾಯದಿಂದ ಎಲ್ಲ ಸಹಕಾರದಿಂದ ಈ ದೇವಿ ಇವತ್ತು ಜೀರ್ಣೋದ್ಧಾರ ಆಗ್ತಿದೆ. ಈ ಕಾರ್ಯಕ್ರಮ 4ರಿಂದ 6ನೇ ತಾರೀಕುವರೆಗೂ ನಡೀತು. ಈ 3 ದಿನವೂ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇತ್ತು. ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಿದ್ದಾರೆ. ಇವತ್ತು ಕಡೆ ದಿನ. ಇವತ್ತು ಬಿದಿರಗೆರೆ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಆ ದೇವಿ ಕೃಪೆಗೆ ಪಾತ್ರರಾಗಿ ಪ್ರಸಾದ ಸ್ವೀಕಾರ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿ ಮನೆ ಮಾಡ್ತಿದ್ದೇವೆ. ಹಾಗೆ ಈ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಗುರುಗಳಾದ ನಂಜಾವಧ ಸ್ವಾಮೀಜಿಗಳು ಆಗಮಿಸಿದ್ದರು. ಅವ್ರಿಗೂ ಸಹ ನಾನು ಈ ದೇವಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಇನ್ನೊಬ್ಬ ಗುರುಗಳಾದ ಶ್ರೀ ಚಂದ್ರಶೇಖರನಾಥ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ತಾಯಿ ಒಳ್ಳೆಯದಾಗಲಿ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು ಸಹ ಆಗಮಿಸಿದರು. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸಹಕಾರ ಮತ್ತು ಪ್ರೋತ್ಸಾಹ ಎರಡನ್ನು ನೀಡಿದಂಥ ನನ್ನ ಗ್ರಾಮದ ಹಿರಿಯರು ಕಿರಿಯರು ಅವರಿಗೆ ಕಾಲಿಗೆ ನಮಸ್ಕರಿಸ್ತಾ, ಯಾಕಂದರೆ ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ಬೆನ್ನೆಲುಬಾಗಿ ನನ್ನ ಗ್ರಾಮಸ್ಥರು, ನನ್ನ ಸ್ನೇಹಿತರು, ನನ್ನ ಕುಟುಂಬ ನಿಂತಿದ್ದಕ್ಕೆ ಇವತ್ತು ಈ ದೇವಿ ಸ್ಥಾಪನೆಯಾಗಿದೆ. ಅನ್ಯತೆ ಭಾವಿಸ್ಬೇಡ್ರಿ, ಒಬ್ಬರೇ ಏನು ಮಾಡೋಕ್ಕಾಗಲ್ಲ. ಒಂದು ದೇವಸ್ಥಾನ ಕಟ್ಟಬೇಕಂದ್ರೆ ಎಲ್ಲರ ಸಹಾಯ ಪ್ರೋತ್ಸಾಹ ಇದ್ದರೆ ಮಾತ್ರ ಈ ದೇವಸ್ಥಾನ ಕಟ್ಟೋಕ್ಕಾಗುತ್ತೆ. ಅನ್ಯತೆ ಯಾರೂ ಭಾವಿಸ್ಬೇಡ್ರಿ. ಇದು ದೇವಸ್ಥಾನ ದೇವಿ ಯಾರ್ದು ಅಲ್ಲ, ಸಮಾಜದ್ದು, ಸರ್ವ ಜನಾಂಗದ ಶಾಂತಿಯ ತೋಟ. ಎಲ್ಲ ಜನ ಪೂಜೆ ಮಾಡ್ಬೋದು. ಹಾಗೆ ನನ್ನ ಬೆನ್ನೆಲುಬಾಗಿ ನಿಂತಂಥ ನನ್ನ ಊರಿನ ಗ್ರಾಮಸ್ಥರು, ನನ್ನ ಪ್ರೋತ್ಸಾಹಿಸಿದಂಥ ನನ್ನ ಸ್ನೇಹಿತರು, ಅವ್ರಿಗೆಲ್ಲ ಹೊಂದಿಸ್ತಾ ನಾನು ಆ ಮದ್ದೂರಮ್ಮ ದೇವಿ ಆಶೀರ್ವಾದ ಎಲ್ಲ ಜನಾಂಗಕ್ಕೆ, ಜನಾಂಗದ ದೇವರಲ್ಲಿ ಯಾವ ಜಾತಿ ಇಲ್ಲ, ಏನೂ ಇಲ್ಲ. ಹಾಗೆ ಒಳ್ಳೆ ಮಳೆ ಬೆಳೆ ಬರಲಿ ಅಂತ ಕೇಳ್ಕೊತ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತಾ ಇದ್ದೀನಿ.